ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು 1 ತಿಂಗಳಾಗಿತ್ತು ಅನಿಸುತ್ತೆ. 1 ತಿಂಗಳಿಂದ ಯಾವುದೇ ಥರದ ಒಂದು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಇಷ್ಟೇ, ನಮ್ಮ ಕಾಲೇಜ್ನ ಸೆಮ್ ಎಕ್ಸಾಮ್ಸ್ ನಡೀತಿತ್ತು. ಆದ್ದರಿಂದ ಸ್ವಲ್ಪ ನಾನು ಅಲ್ಲಿ ಫೋಕಸ್ ಮಾಡ್ತಾಯಿದ್ದೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಫೋಕಸ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲಿಂದ ರೆಗ್ಯುಲರಾಗಿ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನೀವು ಕೂಡ ನಿಮ್ಮ ಸಪೋರ್ಟ್ನ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ಕತೆ ಕಡೆ ಹೋಗೋದಾದರೆ, ಈ ಒಂದು ಕತೆ ನಮ್ಮದೇ ಆದಂತಹ ಒಬ್ಬರು ಸಬ್ಸ್ಕ್ರೈಬರ್, ಹೆಸರು ಲಾಂಛನ ಅಂತ, ಹುಬ್ಳಿಯಿಂದ ಅವರು ಈ ಒಂದು ಕತೆನ ಶೇರ್ ಮಾಡಿದರು. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆದ್ದರಿಂದ ಈ ಒಂದು ಕತೆನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಆದ್ದರಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ಸ್ನೇಹಿತರೆ, ಇನ್ನೆಚ್ಚೇನು ಟೈಮ್ ವೇಸ್ಟ್ ಮಾಡಿದೆ, ಸೀದಾ ಇವತ್ತಿನ ಈ ಒಂದು ಕತೆನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಈ ಲಾಂಛನ ಅವರ ಒಂದು ಫ್ಯಾಮಿಲಿ ಮಹಾರಾಷ್ಟ್ರಕ್ಕೆ ಹೊಸದಾಗಿ ಶಿಫ್ಟ್ ಆಗಿರ್ತಾರೆ. ಆ ಟೈಮಲ್ಲಿ ಲಾಂಛನ ಅವರು 10th ಸ್ಟ್ಯಾಂಡರ್ಡ್ ಓದ್ತಿರುವಾಗ ಅವರು ಪೂರ್ತಿ ಫ್ಯಾಮಿಲಿ ಮಹಾರಾಷ್ಟ್ರಕ್ಕೆ ಶಿಫ್ಟ್ ಆಗುತ್ತೆ. ಹಾಗೆ ಒಂದು ಮನೆ ಹುಡುಕ್ತಾ ಇರ್ತಾರೆ. ಅವ್ರಿಗೆ ಎಲ್ಲೂ ಕೂಡ ಮನೆ ಸಿಗ್ತಾ ಇರಲಿಲ್ಲ. ಒನ್ ಫೈನ್ ಡೇ ಏನಾಗುತ್ತೆ, ಲಾಂಛನ ಅವರ ಕ್ಲಾಸ್ ಟೀಚರು ಅವರು ಹೆಲ್ಪ್ ಮಾಡ್ತಾರೆ. ಲಾಂಛನಗೆ ಒಂದು ಚೆನ್ನಾಗಿರೋ ಒಂದು ಮನೆನ ಅವ್ರು ಹುಡುಕೊಡ್ತಾರೆ. ನೆಕ್ಸ್ಟ್ ಡೇ ಓಕೆ ಇವರು ಹುಡುಕೊಡ್ತಾರೆ. ನೆಕ್ಸ್ಟ್ ಡೇ ಪೂರ್ತಿ ಫ್ಯಾಮಿಲಿ ಆ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಒಂದು ಸ್ಟ್ರೇಂಜ್ ಥಿಂಗ್ ಆ ಒಂದು ಮನೇಲಿ ಏನಾಗ್ತಿತ್ತು ಅಂದರೆ, ಪ್ರತಿದಿನ, ಇದು 1 ದಿನನೋ 2 ದಿನ ಅಲ್ಲ, ಪ್ರತಿದಿನ ಲಾಂಛನ ಅವರ ತಾಯಿ ಅಡುಗೆ ಮಾಡ್ತಿರುವಾಗ ಪ್ರತಿದಿನ ಕೈ ಸುಡ್ತಾಯಿತ್ತು. ಈ ಕುಕ್ಕಿಂಗ್ ಮಾಡುವಾಗ ಏನೋ ಒಂದು ಫೈರ್ ಆಕ್ಸಿಡೆಂಟ್ ಥರ ಆಗ್ಬಿಡೋದು. ಆದ್ದರಿಂದ ಅವರ ಕೈ ಸುಟ್ಟು ಹೋಗ್ತಾಯಿತ್ತು ಪ್ರತಿದಿನ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ. ಇವ್ರಿಗೆ ಒಂದು ಸ್ವಲ್ಪ ಓಕೆ 1 or 2 days ಇನ್ಸಿಡೆಂಟ್ ಅಂತ ನಾವು ಅಂದ್ಕೋಬೋದು. ಪ್ರತಿದಿನ ಆಗ್ತಾಯಿದ್ರೆ ಏನಂತ ಅರ್ಥ ಇದು. ಹೀಗೆ ಇವರು ಕೂಡ ಯೋಚನೆ ಮಾಡ್ತಾರೆ. ಓಕೆ ಫೈನ್, ಇದಕ್ಕೇನೋ ಒಂದು ಸೊಲ್ಯೂಷನ್ ಹುಡ್ಕೊಳ್ಳೇಬೇಕು, ಸ್ವಲ್ಪ ಕೇರ್ಫುಲ್ಲಾಗಿ ಏನೋ ನೋಡ್ಕೊಂಡು ಮಾಡೋಣ, ಹಾಗೆ ಹೀಗೆ ಅಂತ ಆ ಒಂದು ವಿಷಯನ ಇಗ್ನೋರ್ ಮಾಡ್ತಾರೆ. ಒಂದಿನ ಲಾಂಛನ ತನ್ನ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾಳೆ. ಸಡನ್ನಾಗಿ ಅವಳಿಗೆ ಒಂಥರ ಫುಲ್ ಕಂಪ್ಲೀಟ್ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಅವಳಿಗೆ ವಾಶ್ರೂಮಲ್ಲಿ ಟ್ಯಾಪಿಂದ ನೀರು ಡ್ರಾಪ್ಸ್ ಬೀಳುವಾಗ ಒಂದು ಸೌಂಡು ಕೇಳುತ್ತೆ, ಗೊತ್ತಾ? ಆ ಒಂದು ಸೌಂಡ್ ಅವಳಿಗೆ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ತುಂಬಾ ಕ್ಲಿಯರ್ ಆಗಿದ್ಲು, ಎಲ್ಲ ಟ್ಯಾಪ್ಸ್ ಕ್ಲೋಸ್ ಆಗಿದೆ, ಯಾವುದೇ ಥರ ವಾಶ್ರೂಮಲ್ಲಿ ಯಾವುದೇ ಥರದ ಯಾವ ಟ್ಯಾಪ್ ಕೂಡ ಓಪನ್ ಇಲ್ಲ. ಬಟ್ ಅಷ್ಟು ಕನ್ಫರ್ಮ್ ಆಗಿದ್ರು ಕೂಡ ಏನಾದರೂ ನಾನು ಮರ್ತನಾ ಅಂತ ಅವಳು ಮತ್ತೆ ಹೋಗಿ ವಾಶ್ರೂಮಲ್ಲಿ ಒಂದು ಸತಿ ಹೋಗಿ ನೋಡ್ತಾಳೆ. ಎಲ್ಲ ಟ್ಯಾಪ್ ಕೂಡ ಕ್ಲೋಸ್ ಆಗಿತ್ತು. ಇವರ ಒಂದು ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಅಂದರೆ, ಲಾಂಛನ ಅವರ ತಾಯಿ, ಹಾಗೆ ಅವರ ತಂಗಿ, ಹಾಗೆ ಲಾಂಛನ ಅವರು. ಟೋಟಲಾಗಿ 3 ಜನ ಇರ್ತಾರೆ. ಒಂದಿನ ಏನಾಗುತ್ತೆ ಅಂದರೆ, ಲಾಂಛನ ಅವರು ತಮ್ಮ ರೂಮ್ಗೆ ಬರ್ತಾರೆ. ಒಂದು ಶಾರ್ಟ್ ನ್ಯಾಪ್ನ ತೊಗೊಳ್ಳೋಣ ಅಂತ ತಮ್ಮ ರೂಮ್ಗೆ ಬರ್ತಾರೆ. ಹಾಗೆ ಅವ್ರ ಜೊತೆ ಅವರ ತಂಗಿ ಕೂಡ ಬರ್ತಾರೆ. ಅವರು ಹಾಗೆ ಮಲಗಿರ್ತಾರೆ. ಪಕ್ಕದಲ್ಲಿ ಅವ್ರ ತಂಗಿ ಕೂಡ ಕೂತಿರ್ತಾರೆ. ಅವರು ಮಲಗಿಬಿಟ್ಟು ಸುಮಾರು ಒಂದು 20-25 ನಿಮಿಷ ಆಗುತ್ತೆ. ಆ ಒಂದು ಟೈಮಲ್ಲಿ ಅವಳು ಒಂದಷ್ಟು ವಸ್ತುಗಳನ್ನ ಸೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ ಅ ಸೆನ್ಸ್ ಕನಸಲ್ಲಿ. ಕನಸಲ್ಲಿ ಅವಳು ನೋಡ್ತಾಳೆ, ಸೇಮ್ ಇವಾಗ ಅವಳ ಪಕ್ಕ ಇರೋ ಅಟ್ಮಾಸ್ಫಿಯರ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಅವಳು ಕನಸಲ್ಲಿ ಆ ಸೇಮ್ ಡ್ರೆಸ್ನ ಹಾಕ್ಕೊಂಡಿದ್ದಾಳೆ. ಪಕ್ಕದಲ್ಲಿ ಅವಳ ತಂಗಿ ಕೂಡ ಇದ್ದಾಳೆ. ಸೇಮ್ ರೂಮ್, ಸೇಮ್ ಬೆಡ್, ಸೇಮ್ ಫರ್ನಿಚರ್, ಎಲ್ಲ ಸೇಮ್ ಇವಾಗ ರಿಯಲ್ ಲೈಫಲ್ಲಿ ಅವಳು ಯಾವ ಥರ ಇದ್ದಾಳೋ ಈಗ ಪ್ರೆಸೆಂಟ್ಲಿ, ಸೇಮ್ ಅದೇ ರೀತಿ ಅವಳು ಕನಸಲ್ಲೂ ಕೂಡ ಇತ್ತು. ಇದನ್ನು ನಾವು ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ, ದಿಸ್ ಇಸ್ ಕಾಲ್ಡ್ ಸ್ಲೀಪ್ ಪ್ಯಾರಾಲಿಸಿಸ್. ಅದು ಕಾಮನ್. ಓಕೆ ಫೈನ್. ಆ ಒಂದು ಇದ್ರ ಟೈಮಲ್ಲಿ ಅವಳು ಕನಸಲ್ಲಿ ಏನು ನೋಡ್ತಾಳೆ ಅಂದರೆ, ಯಾವುದು ರೂಮ್ ಡೋರಿಂದ ಯಾವುದೋ ಒಂದು ಮಹಿಳೆ ನಡ್ಕೊಂಡು ಬರ್ತಾಳೆ. ತುಂಬಾ ಕ್ರೀಪಿ ಆಗಿದ್ಲು ನೋಡೋಕ್ಕೆ. ಪೂರ್ತಿ ಫ್ರೀ ಹೇರ್ಸ್ ಬಿಟ್ಟಿದ್ದಾಳೆ. ವಿಚಿತ್ರವಾಗಿ ಮುಖದಲ್ಲಿ ಒಂಥರ ಭಯಾನಕವಾದಂತಹ ನಗು. ಕಂಪ್ಲೀಟ್ ಇಲ್ಲಿಂದ ಕೆಳಗಡೆ ಮುಖ ಸೀಳೋಗಿದೆ. ಅವಳು ಬಂದು ಲಾಂಛನನ್ನೇ ನೋಡಿಕೊಂಡು ನಗ್ತಾ ಇದ್ದಾಳೆ.
ಇವಳಿಗೆ ಜೋರಾಗಿ ಕಿರ್ಚ್ಕೋಬೇಕಾಗಿದೆ, ಕಿರ್ಚ್ಕೊಳಕ್ಕಾಗ್ತಾಯಿಲ್ಲ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾಳೆ. ಅವಳಿಗೆ ತುಂಬಾ ಎಕ್ಸ್ಪ್ರೆಸ್ ಮಾಡಬೇಕು, ತುಂಬಾ ಆ ಒಂದು ಅನ್ಕಂಫರ್ಟೇಬಲ್ ಫೀಲ್ನ ಅವಳು ಹೇಳ್ಕೋಬೇಕಾಗಿದೆ, ಬಟ್ ಅವಳಿಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಸೊ ಇವಳ ಪಕ್ಕದಲ್ಲಿದ್ದಂತಹ ಅವಳ ತಂಗಿ ಏನು ಕೂತಿದ್ರು, ಇವಳ ಒಂದು ಮುಖದ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ ಅವಳಿಗೆ ಗೊತ್ತಾಗುತ್ತೆ, ಓಕೆ ನಮ್ಮ ಅಕ್ಕಂಗೇನೋ ಸರಿ ಇಲ್ಲ, ಏನೋ ಆಗ್ತಾಯಿದೆ ಅಂತ. ಅವಳು ಸೀದಾ ಎದ್ದು ಹೋಗ್ಬಿಟ್ಟು ಅವರ ಅಮ್ಮಂಗೆ ಹೋಗಿ ಹೇಳ್ತಾರೆ. ಸೊ ಅವರ ತಾಯಿ ಕೂಡ ಬರ್ತಾರೆ. ಅವ್ರ ತಾಯಿ ಕೂಡ ನೋಟಿಸ್ ಮಾಡ್ತಾಳೆ ಅವಳ ಮಗಳ ಒಂದು ಇನ್ಕನ್ವೀನಿಯನ್ಸು, ಒಂದು ಅನ್ಕಂಫರ್ಟೇಬಲ್ ಫೀಲ್ಸ್ನ. ಸೊ ಓಕೆ ಫೈನ್, ಹಾಗೆ ಏನೋ ಮಾಡಿ ಇಬ್ಬರು ಸೇರಿ ಅವಳನ್ನು ಎಬ್ಬಿಸ್ತಾಳೆ. ಸೊ ಅವಳು ಒಂದೇ ಸತಿ ತುಂಬ ಬೈದಿಂದ ಎದ್ದು ಅಕ್ಕಪಕ್ಕ ನೋಟಿಸ್ ಮಾಡಿದಾಗ ಅವಳಿಗೆ ಗೊತ್ತಾಗುತ್ತೆ, ಓಕೆ ಇದೊಂದು ಕನಸು, ಏನು ರಿಯಾಲಿಟಿ ಅಲ್ಲ ಇದು ಅಂತ ಸ್ವಲ್ಪ ಸಮಾಧಾನ ತೊಗೋತಾಳೆ. ಸೊ ಓಕೆ ಫೈನ್, ಇದು ಒಂದೆಲ್ಲ ಆಗುತ್ತೆ, ಈ ಥರ ಕನಸಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಅವಳು ತಮ್ಮ ತಾಯಿಗೆ ಹೇಳ್ತಾಳೆ, ತನ್ನ ತಂಗಿಗೆ ಹೇಳ್ತಾಳೆ. ಬಟ್ ಕಾಮನ್ ಅಲ್ವಾ, ಸ್ಲೀಪ್ ಪ್ಯಾರಲಿಸಿಸ್ ಈಗಿನ ಕಾಲದಲ್ಲಿ ಕಾಮನ್, ನಿಮಗೆಲ್ಲ ಗೊತ್ತೇ ಇದೆ. ಸೊ ಹೀಗೆ ಅಂದ್ಕೊಂಡು ಅದನ್ನು ಮತ್ತೆ ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಗುತ್ತೆ. ಆದರೆ ನಿಜವಾದ ಒಂದು ಸ್ಟೋರಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಸೊ ಆ್ಯಕ್ಚುಲಿ ಸ್ನೇಹಿತರೆ, ನಾನು ಹೇಳ್ದಂಗೆ ಇನ್ಸಿಡೆಂಟ್ ಸ್ಟಾರ್ಟ್ ಆಗೋದೇ ಈಗಲಿಂದ. ಇಷ್ಟು ದಿನ ಅವಳಿಗೆ ಕನಸಲ್ಲೇನೋ ಒಂಥರ ನೈಟ್ ಮೇರ್ ಬೀಳ್ತಿತ್ತಲ್ವಾ, ಆ ಒಂದು ನೈಟ್ ಮೇರ್ ಇವಾಗ ದಿನ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೇ ಟು ಡೇ, ದಿನ ರಾತ್ರಿ ಆಗ್ತಾ ಇದ್ದಾಗೇ ಅವಳಿಗೆ ಕನಸಲ್ಲಿ ಅದೇ ಥರದ ಒಂದು ವಾತಾವರಣ, ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಆ ಒಂದು ಕ್ರೀಪಿ ವಿಮೆನ್ ಬರ್ತಾಳೆ, ನಗ್ತಾಳೆ. ಈ ಥರ ಒಂದು ದಿನ ಈ ಥರ ಒಂದು ಇದಾದಾಗ ತುಂಬಾ ಡಿಸ್ಟರ್ಬ್ ಆಗ್ತಾಳೆ ಲಾಂಛನ. ಎಷ್ಟೋ ದಿನ ಅವಳು ಮಲ್ಗೋದೇ ಇಲ್ಲ. ರಾತ್ರಿ 1 ಗಂಟೆ, ಅಂದರೆ ಬೆಳಗಿನ ಜಾವ 1 ಗಂಟೆ, 2 ಗಂಟೆ, 3 ಗಂಟೆ ಆದರೂ ಕೂಡ ಅವಳು ಮಲ್ಗೋದಕ್ಕಾಗ್ತಾ ಇರಲಿಲ್ಲ. ಈ ಒಂದು ಮೀರಾ ಈ ಥರ ಒಂದು ಸ್ಟ್ರಗಲ್ನ ಮಾಡ್ತಿರೋದು ಅವ್ರ ಮನೆಯವ್ರು ಕೂಡ ಆಬ್ಸರ್ವ್ ಮಾಡ್ತಾರೆ, ನೋಟಿಸ್ ಮಾಡ್ತಾರೆ. ಜಸ್ಟ್ ಕಾಮನ್ ಅಲ್ವಾ, ಹೋಗಿ ಲಾಂಛನ ಈ ಥರ ಆಗ್ತಾಯಿದೆ, ಈ ಥರ ನನಗೆ ದಿನ ಈ ಥರ ಒಂದು ಫೇಸ್ ಮಾಡ್ತಿದ್ದೀನಿ ಅಂತ ಅವಳು ಕೂಡ ಶೇರ್ ಮಾಡ್ಕೋತಾ ಇರ್ತಾಳೆ. ಆ್ಯಂಡ್ ಮನೆಯವ್ರು ಕೂಡ ಇದನ್ನ ಆಬ್ಸರ್ವ್ ಮಾಡ್ತಿರ್ತಾರೆ. ಆಗ ಎಲ್ರಿಗೂ ಒಂದು ಕನ್ಫರ್ಮ್ ಆಗುತ್ತೆ, ಹೌದು ಏನೋ ಸರಿ ಇಲ್ಲ ಈ ಒಂದು ಮನೆಯಲ್ಲಿ ಅಂತ. ಸೊ ಒನ್ ಫೈನ್ ಡೇ ಏನಾಗುತ್ತೆ, ಮೀರಾ ತನ್ನ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತಾಳೆ. ಓಕೆ, ಸುಮಾರು 12 ಗಂಟೆ ಆಗಿತ್ತು ರಾತ್ರಿ. ಅವಳು ಕೂತ್ಕೊಂಡು ಓದ್ತಾ ಇರ್ತಾಳೆ. ಇಷ್ಟು ದಿನ ಅವಳಿಗೆ ಜಸ್ಟ್ ಕನ್ಸಲ್ಲಿ ಕಾಣಿಸ್ತಿತ್ತು, ಬಟ್ ಈ ಒಂದು ಟೈಮಲ್ಲಿ ಅವಳಿಗೆ ರಿಯಲಾಗಿ ಕಾಣೋಕ್ಕೆ ಶುರು ಆಗುತ್ತೆ. ಅವಳು ರಿಯಲಾಗೆ ಸೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳು ಕೂತ್ಕೊಂಡು ಓದ್ತಾ ಇರ್ತಾಳೆ. ಅವಳಿಗೆ ಯಾರೋ ಆ ಒಂದು 4 ವಾಲ್ಸಲ್ಲಿ ಅವಳನ್ನು ಯಾರೋ ಅಬ್ಸರ್ವ್ ಮಾಡ್ತಾ ಇರೋ ಹಾಗೆ ಅವಳಿಗೆ ಫೀಲ್ ಆಗುತ್ತೆ. ಯಾರೋ ಪಕ್ಕದಲ್ಲಿಂದಾನೆ ನೋಡ್ತಾ ಇರೋ ಹಾಗೆ, ಯಾರೋ ಹಿಂದ್ಗಡೆಯಿಂದ ನಿಂತು ನೋಡ್ತಿರೋ ಹಾಗೆ. ಸೊ ಆ ಥರ ಅವಳಿಗೆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಅವಳು ಈ ಥರ ಕುತ್ಕೊಂಡು ಓದ್ತಿರುವಾಗ ಸಡನ್ನಾಗಿ ಅವಳು ರೂಮ್ ಡೋರ್ ಹತ್ರ ಸಡನ್ನಾಗಿ ತಿರುಗ್ತಾಳೆ. ಯಾರೋ ಸಡನ್ನಾಗಿ ಹಿಂಗೆ ನೋಡ್ತಿರೋರು ಈ ಥರ ಹಿಂದ್ಗಡೆ ಸರಿತಾರಲ್ಲ, ಆ ಥರ ಸರ್ಕೊಂಡು ಬಿಡ್ತಾಳೆ. ಅವಳು ಕ್ಲಿಯರಾಗಿ ಒಂದು ಶ್ಯಾಡೋನ ಅಬ್ಸರ್ವ್ ಮಾಡ್ತಾಳೆ. ಅವಳ ಪರಿಸ್ಥಿತಿ ಹೇಗಾಗಿರ್ಬೋದು ನೀವೇ ಯೋಚನೆ ಮಾಡಿ. ಸಿಕ್ಕಾಪಟ್ಟೆ ಭಯ ಬೀಳ್ತಾಳೆ. ಭಯದಿಂದ ಅವಳು ಕಣ್ಣು ಮುಚ್ಕೊಂಡು ಈ ಥರ ಕಣ್ಣು ಮುಚ್ಕೊಂಡು ದೇವರ ಒಂದು ಭಜನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಒಂದು ಮಂತ್ರ ಹೇಳೋಕ್ಕೆ ಶುರು ಮಾಡಿಬಿಡ್ತಾಳೆ. ಅವಳು ಆ ಒಂದು ಟೈಮಲ್ಲಿ ತುಂಬಾ ಫ್ಯೂಸ್ಡ್ ಔಟ್ ಆಗಿದ್ಲು, ತುಂಬಾ ಕಂಪ್ಲೀಟಾಗಿ ಹೆದರೋಗ್ಬಿಟ್ಟಿದ್ರು. ಅವಳು ಆ ಜಾಗದಲ್ಲಿ ಅವರು ಅಷ್ಟೇ ಅಲ್ಲ, ಬೇರೆ ಯಾರಾಗಿದ್ರೂ ಕೂಡ ಭಯ ಆಗೋದು ಇಟ್ಸ್ ಕಾಮನ್. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಂಛನ ಅವ್ರಿಗೆ ತುಂಬಾ ಹೈ ಫೀವರ್ ಇರುತ್ತೆ. ತುಂಬಾ ಆ ಒಂದು ಭಯದಿಂದ ಕೋಲ್ಡ್ ಫೀವರ್ ಆಗಿ ಹೋಗಿರುತ್ತೆ ಅವ್ರಿಗೆ. ಸೊ ಅವರ ತಾಯಿಗೆ ತುಂಬಾ ಯೋಚನೆ ಆಗುತ್ತೆ. ಲಾಂಛನ ಅವಳು ಕೂಡ ಹೇಳ್ತಾಳೆ, ಲಾಸ್ಟ್ ನೈಟ್ ಅವಳು ಏನೆಲ್ಲ ಅಬ್ಸರ್ವ್ ಮಾಡಿದ್ಲು, ಈ ಥರ ನನಗಾಯಿತು, ಈ ಥರ ನಾನು ಏನೋ ಒಂಥರ ವಿಚಿತ್ರವಾಗಿರೋ ಒಂದು ಆಕೃತಿ ನೋಡಿದೆ, ಹಾಗೆ ಹೀಗೆ ಅಂತ ಅವಳು ಕೂಡ ತನಗಾದಂತಹ ಒಂದು ಎಕ್ಸ್ಪೀರಿಯನ್ಸ್ನ ಅವರ ತಾಯಿಗೆ ಹೇಳ್ಕೊತಾರೆ. ಅವರ ತಾಯಿ ಕೂಡ ಇದು ತುಂಬಾ ಆಯಿತು, ಇದ್ರ ಬಗ್ಗೆ ನಾನು ಏನಾದರೂ ಮಾಡಲೇಬೇಕು ಅಂತ ಅವ್ರು ಏನು ಮಾಡ್ತಾರೆ, ಹೋಗಿ ಆ ಒಂದು ಮನೆಯ ಲ್ಯಾಂಡ್ ಲಾರ್ಡ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಈ ಥರ ಹೇಳ್ತಾರೆ, ಈ ಥರ ಏನೆಲ್ಲ ಆಯಿತು, ಈ ಥರ ಏನಾದರೂ ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಹಾಗೆ ಹಿಂಗೆ ಅಂತ.
ಸೊ ಯೂಶ್ವಲಾಗಿ ನಾರ್ಮಲಾಗಿ ಲ್ಯಾಂಡ್ ಲಾರ್ಡ್ ಹೇಳ್ತಾರೆ, ಇಲ್ಲ ಆ ಥರ ಏನಿಲ್ಲ, ನಿಮ್ಮ ಮಗಳೇ ಏನೋ ಒಂದು ಭ್ರಮೆಯಲ್ಲಿರ್ಬೋದು, ಏನೋ ಒಂದು ವಸ್ತುನ ಹ್ಯಾಲೋಸಿನೇಟ್ ಮಾಡ್ಕೊಂಡಿರ್ಬೋದು, ಆ ಥರ ಈ ಥರ ಅಂತ ಅಂದ್ಕೊಂಡು ಅವರು ಮಾತನ್ನು ಸಾಗಿ ಹಾಕ್ತಾರೆ, ಏನು ಕೂಡ ಹೇಳೋದಿಲ್ಲ. ಸೊ ಓಕೆ ಹೌದಾ ಇದ್ರೂ ಇರ್ಬೋದು ಹಾಗೆ ಹಿಂಗೆ ಅಂತ ಅವರ ತಾಯಿ ಕೂಡ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಫೈನ್, ಹಾಗೆ ದಿನಗಳು ಪಾಸ್ ಆಗುತ್ತೆ. ಸೊ ಒಂದಿನ ಅವಳು ತುಂಬ ದಿನ ಆದರೂ ಸ್ಕೂಲಿಗೆ ಹೋಗದೇ ಇರೋ ಕಾರಣ ಅವರ ಸರ್ ಏನಿದ್ದಾರೆ ಕ್ಲಾಸ್ ಟೀಚರ್ ಮನೆಗೆ ವಿಚಾರಿಸೋಕಂತ ಬರ್ತಾರೆ. ಅವ್ರು ಕೂಡ ಆಲ್ಮೋಸ್ಟ್ ಒಂದು 2-3 ಸ್ಟ್ರೀಟ್ಸ್ ಆದ ತಕ್ಷಣ ಅವರ ಮನೆ ಇತ್ತು ಹತ್ತಿರದಲ್ಲೇ. ಸೊ ಅವ್ರು ಕೂಡ ಬರ್ತಾರೆ. ಸೊ ಬಂದು ಈ ಥರ ವಿಚಾರಿಸಿದಾಗ ಈ ಥರ ಇವರ ತಾಯಿ ಕೂಡ ಈ ಥರ ಹುಷಾರಿಲ್ಲ, ಏನೋ ಈ ಥರ ವಸ್ತುಗಳನ್ನ ನೋಡಿದ್ದಾರೆ ಆ ಥರ ಈ ಥರ ಅಂತ ಹೇಳ್ತಾರೆ. ಸೊ ಸ್ವಲ್ಪ ಇವರೇ ಅಲ್ವಾ ಮನೆ ತೋರಿಸಿದ್ದು ಇವರ ಕ್ಲಾಸ್ ಟೀಚರ್. ಸೊ ಅವರಿಗೆ ಸ್ವಲ್ಪ ಗಿಲ್ಟ್ ಇನ್ ಅ ಸೆನ್ಸ್ ಒಂದು ಸ್ವಲ್ಪ ಏನು ಇವರಿಗೆ ವಿಷಯ ಗೊತ್ತಾ ಇಲ್ವೋ ಆ ಥರ ಅವ್ರಿಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಹಾಗೆ ಅವರು ಕೇಳ್ತಾರೆ, ನಿಮಗೆ ಏನಾದರೂ ಈ ಮನೆ ಬ್ಯಾಕ್ಗ್ರೌಂಡ್ ಏನಾದರೂ ನಿಮಗೆ ಗೊತ್ತಿತ್ತಾ ಮುಂಚೆ, ಈ ಮನೆಗೆ ಬರೋಕ್ಕಿಂತ ಮುಂಚೆ ಅಂತ. ಅವರ ತಾಯಿ ಇಲ್ಲ, ಯಾಕೆ ಏನಾಯಿತು, ನಾರ್ಮಲ್ ಕಾನ್ವರ್ಸೇಷನ್. ಸೊ ಆಗ ಹೇಳ್ತಾರೆ, ಇದೇನು ಅಷ್ಟು ಇಂಪಾರ್ಟೆಂಟು ಇಲ್ಲ, ನಿಮ್ಗೆ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರದ್ದು ಏನಿಲ್ಲ ಇದು ಹೇಳೋ ಥರನೂ ಅಂತ ಅವರು ಮಾತನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಸ್ನೇಹಿತರೆ, ಈ ಒಂದು ಮನೆಗೆ ಇಬ್ಬರು ಕಪಲ್ಸ್ ಬಂದಿರ್ತಾರೆ. ಅದರಲ್ಲಿ ಗಂಡ ಸಿಕ್ಕಾಪಟ್ಟೆ ಕುಡಿದು ಅವರ ಹೆಂಡತಿಗೆ ಟಾರ್ಚರ್ ಕೊಡ್ತಿರ್ತಾರೆ, ತುಂಬಾ ಹೊಡೆಯೋದು ಬಡಿಯೋದು. ಆ್ಯಕ್ಚುಲಿ ವೈಫ್ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಸೊ ಆ ಪ್ರೆಗ್ನೆನ್ಸಿ ಟೈಮಲ್ಲೂ ಸಿಕ್ಕಾಪಟ್ಟೆ ಹೊಡೆಯೋದು ಟಾರ್ಚರ್ ಕೊಡೋದು ಮಾಡ್ತಿರ್ತಾರೆ. ಸೊ ಒಂದಿನ ಏನಾಗುತ್ತೆ, ಬೇಬಿ ಮಿಸ್ಕ್ಯಾರೇಜ್ ಆಗುತ್ತೆ. ಸೊ ಆದ್ದರಿಂದ ಆ ಬೇಬಿಯ ಡೆತ್ ಆಗೋಗುತ್ತೆ. ಸೊ ಇದರಿಂದ ಅವಳ ವೈಫ್ಗೆ ತುಂಬಾ ಬೇಜಾರಾಗಿ ಅವಳು ಸೂಸೈಡ್ ಮಾಡ್ಕೋತಾಳೆ. ಸೊ ಅವಳು ಸೂಸೈಡ್ ಮಾಡ್ಕೊಂಡಾದ ತಕ್ಷಣ ಅವಳ ಗಂಡ ಕೂಡ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಇದು ಸೂಸೈಡಾ ಅಥವಾ ಮರ್ಡ್ರಾ, ಒಂದಷ್ಟು ಜನ ಸೂಸೈಡ್ ಅಂತ ಹೇಳ್ತಾರೆ, ಒಂದಷ್ಟು ಜನ ಮರ್ಡ್ರ್ ಅಂತ ಹೇಳ್ತಾರೆ. ಇದು ಕೂಡ ರಿಯಲಾಗಿ ಗೊತ್ತಿಲ್ಲ. ಸೊ ಸೂಸೈಡ್ ಆದರೆ ತುಂಬ ಜನ ನಂಬಿರೋದು ಇದು ಸೂಸೈಡ್ ಅಂತಾನೆ. ಸೊ ಓಕೆ, ಈ ಥರ ಆದಾಗ ಅವರು ಕ್ಲಾಸ್ ಟೀಚರ್ ಮಾತನ್ನು ಕಂಟಿನ್ಯೂ ಮಾಡ್ತಾರೆ. ಹೀಗೆ ಆದರೆ ಈ ಒಂದು ಮನೆಯಲ್ಲಿ ದೆವ್ವ ಇದೆ ಆ ಥರ ಇದೆ ಅಂತ ಏನೂ ಫೀಲ್ ಆಗಿಲ್ಲ. ಬಟ್ ಈ ಥರ ಒಂದಷ್ಟು ಇನ್ಸಿಡೆಂಟ್ ಈ ಒಂದು ಮನೆಯ ಬ್ಯಾಕ್ ಡ್ರಾಪ್ ಈ ಥರ ಆಗಿತ್ತು ಅಂತ ಕ್ಲಾಸ್ ಟೀಚರು ಲಾಂಛನ ಅವರ ತಾಯಿಗೆ ಎಲ್ಲ ಹೇಳ್ತಾರೆ. ಎಲ್ಲ ಮಾತನ್ನ ಕೇಳಿದ ಮೇಲೆ ಮೀರಾ ಅವರ ತಾಯಿ ಒಂದು ಆ್ಯನಾಲಿಸಿಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಇದರಿಂದನೇ ನಮ್ಮ ಮಗಳು ಈ ಥರ ಒಂದು ವಿಚಿತ್ರ ವಸ್ತುಗಳನ್ನ ನೋಡೋದಾಗಲಿ ಆ ಥರ ಸೆನ್ಸ್ ಮಾಡೋದಾಗಲಿ ಮಾಡ್ತಾ ಇರೋದು ಅನಿಸುತ್ತೆ. ಸೊ ಇನ್ಮೇಲೆ ಇಷ್ಟೆಲ್ಲ ಗೊತ್ತಾದರೂ ಕೂಡ ಈ ಒಂದು ಮನೇಲಿರೋದು ನಮಗೆ ಡೇಂಜರು, ನಮ್ಮ ಪ್ರಾಣಕ್ಕೆ ಅಪಾಯ ಅಂತ ಹೇಳಿಬಿಟ್ಟು ಅವರು ಇಮ್ಮಿಡಿಯೇಟಾಗಿ ಆ ಒಂದು ಮನೆನ ಶಿಫ್ಟ್ ಮಾಡ್ತಾರೆ. ಅವ್ರು ಹೇಳಿರೋ ಪ್ರಕಾರ ವಿತಿನ್ 1 ವೀಕ್ 2 ವೀಕ್ಸಲ್ಲಿ ಮನೆನ ಅವರು ಶಿಫ್ಟ್ ಮಾಡ್ಕೋತಾರೆ. ಅವರು ಹೇಳಿರೋದ್ರಾಗೆ ಅವರು ಈಗ ಹುಬ್ಳಿಗೆ ಶಿಫ್ಟ್ ಆಗಿದ್ದಾರೆ. ಹೋಪ್ಫುಲಿ ಶಿ ಈಸ್ ಸೇಫ್ ನೌ ಆ್ಯಂಡ್ ಯಾವುದೇ ಥರದ ಅವ್ರಿಗೆ ಹ್ಯಾಲೋಸಿನೇಟ್ ಆಗೋದಾಗಲಿ ಅಥವಾ ಏನೋ ಆ ಥರದ್ದೇನೂ ಇಲ್ಲ ಅನ್ಕೋತೀನಿ. ಶಿ ಈಸ್ ಸೇಫ್. ಸೊ ಅವರು ಹೋಪ್ಫುಲಿ ನಿಮ್ಗೆ ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಲಾಂಛನ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಈ ಒಂದು ಕತೆನ ನಿಮ್ಮ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನನ್ನ ಜೊತೆ ಶೇರ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೂ ಕೂಡ ಈ ಒಂದು ಕತೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಿಮಗೂ ಕೂಡ ಈ ಒಂದು ಕತೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.